ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಫಿಟ್ಟಿಂಗ್ ಸ್ಟಿಚ್ ಹಾಕೋದು, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ ಸುಮಾರು ಕಮೆಂಟ್ಸ್ ಬಂದಿದೆ. ಸೊ ಆ ಬೇಸಿಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ. ಸೊ ಬನ್ನಿ ಶುರು ಮಾಡೋಣ. ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಎಲ್ಲಿಂದ ನಾವು ಗಮನ ಇಟ್ಕೊಂಡು ಮಾಡಬೇಕು ಅಂದರೆ ಕಟಿಂಗಿಂದನೂ ಗಮನ ಇಟ್ಕೊಂಡು ಮಾಡಬೇಕು. ಸೊ ಈ ಏನಿದೆ ಈ ಬ್ಲೌಸು 42 ಇಂಚು ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಕಟಿಂಗ್ ವಿಡಿಯೋ ನೋಡಿದಿರ, ಈ ವಿಡಿಯೋ ಯಾರು ನೋಡ್ತೀರಾ ದಯವಿಟ್ಟು ಕಟಿಂಗ್ ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ಸೊ ಅದ್ರದ್ದು ಇದು ಫಿಟ್ಟಿಂಗ್ ಸ್ಟಿಚ್ ವಿಡಿಯೋ, ಫುಲ್ ಸ್ಟಿಚಿಂಗ್ ವಿಡಿಯೋ ನಾನು ಮಾಡಿಲ್ಲ. ಫಿಟ್ಟಿಂಗ್ ಸ್ಟಿಚ್ ವಿಡಿಯೋ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡಿ, ನಾನು ಈ ಲೆವೆಲ್ಗೆ ಬ್ಲೌಸ್ ಪೀಸ್ ಅಂದರೆ ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟು ಈ ಲೆವೆಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನೀವು ಗಮನ ಹರಿಸ್ಬೇಕು ಫಿಟ್ಟಿಂಗ್ ಸ್ಟಿಚ್ ಹಾಕೋದನ್ನ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ. ಸೊ ನೋಡಿ, ಫಸ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದರೂ ಹೆಚ್ಚು ಕಡಿಮೆ ಬರುತ್ತಾ ಅಂತ. ಒಂದು 1/4 ಇಂಚಷ್ಟು ಬಂದರೆ ಖಂಡಿತ ಅದನ್ನು ಕಟ್ ಮಾಡಿ ತೆಗೀರಿ, ಏನು ತೊಂದರೆ ಇಲ್ಲ. ಸೊ 3/4 ಇಂಚು 1 ಇಂಚೆಲ್ಲ ಬಂದರೆ ದಯವಿಟ್ಟು ಕಟ್ ಮಾಡಬೇಡಿ. ನೋಡಿ, ಇದೊಂದು ಚೂರು 1/4 ಇಂಚು ಬರ್ತಾ ಇದೆ. ಸೊ ಅದನ್ನು ನಾನು ಕಟ್ ಮಾಡಿ ಲೆವೆಲ್ಗೆ ತೊಗೊಳ್ತೀನಿ. ಸೊ ಅಂದರೆ ಫ್ರಂಟು ಬ್ಯಾಕ್ ಪೀಸು ಎರಡು ಒಂದೇ ಲೆವೆಲಲ್ಲಿ ಇರಬೇಕು ಇಲ್ಲಿ. ಸೊ ಈ ಸೈಡು ಸೇಮ್ ಅದೇ ಥರ ನೋಡ್ಕೊಳ್ಳಿ, ಏರುಪೇರು ಇದ್ರಾಗೆ ಈ ಕಡೆ ಕರೆಕ್ಟ್ ಇದೆ. ಸೊ ಈ ರೀತಿ ನೋಡಿಕೊಂಡು ನೀವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಈ ರೀತಿ ತಕ್ಕೊಳ್ಳಿ. ಸೊ ತಕ್ಕೊಂಡು ಸ್ಲೀವ್ ಅಟ್ಯಾಚು, ಅದಕ್ಕೆ ನೆಕ್ಕು ಸೈಡ್ ಏನಾದರೂ ಏರುಪೇರು ಇದೆಯಾ ಅಂತ ನೋಡ್ಕೋಬೇಕು. ಕಟಿಂಗ್ ಕರೆಕ್ಟ್ ಇದ್ದರೆ ಯಾವುದೇ ಏರುಪೇರು ಬರಲ್ಲ. ಸೊ ನೋಡಿ, ಇಲ್ಲಿ ಒಂಚೂರು 1 ಪಾಯಿಂಟ್ ಅಷ್ಟು ಏರುಪೇರಿದೆ. ಸೊ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಸೊ ಚೆಕ್ ಮಾಡಿಕೊಂಡು ಸೊ ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನಾವೇನು ಮಾಡಬೇಕು, ಏನು ನಾವು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿರ್ತೀವಿ, ರೆಡಿ ಮಾಡ್ಕೊಂಡಿರ್ತೀವಿ, ಸೊ ಅದನ್ನು ನೋಡಿ ಈ ರೀತಿ ಜೋಡಿಸ್ಕೊಂಡು ಈ 2 ಇಂಚು ಇಲ್ಲಿಂದ, ಸೊ ಇಲ್ಲಿಂದ 2 ಇಂಚು ಲೆವೆಲಲ್ಲಿ ಇದೆಯಾ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿಂದ 2 ಇಂಚು ಒಂದೇ ಲೆವೆಲಲ್ಲಿ ಇರಬೇಕು. ಸೊ ನೋಡಿ, ಕರೆಕ್ಟಾಗಿದೆ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ಈ ರೀತಿ ಚೆಕ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತೀರಾ, ಸ್ಲೀವ್ ಕಟಿಂಗ್ ರಾಂಗಾಗಿ ಮಾಡಿರ್ತೀರಾ. ಸೊ ಅವಾಗ ಏನು ಮಾಡ್ತೀರಾ, ಇಲ್ಲಿ ಏರುಪೇರು ಇರುತ್ತೆ. ಸೊ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ನಿಮ್ಗೆ ಅಪ್ ಡೌನ್ ಬರೋಕ್ಕೆ ಕಾರಣ ಏರುಪೇರು ಇರುತ್ತೆ ಇಲ್ಲಿ. ಸೊ ಅವಾಗ ಹಾಗೆ ಅಟ್ಯಾಚ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಬರಲ್ಲ, ಏರುಪೇರು ಬಂದುಬಿಡುತ್ತೆ. ಸೊ ಆವಾಗ ಮೊದಲಿಗೆ ನಾವು ಇದನ್ನೆಲ್ಲ ಗಮನ ಹರಿಸ್ಕೊಂಡು ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ನಮಗೆ ಈಸಿ ಆಗಿಬಿಡುತ್ತೆ. ಮೊದಲೇ ಫ್ರಂಟ್ ಬ್ಯಾಕ್ ಅಟ್ಯಾಚಿಂದ ಹಿಡಿದು ಸ್ಲೀವ್ ಅಟ್ಯಾಚಿಂದ ಹಿಡಿದು ಗಮನ ಹರಿಸ್ಕೊಂಡು ನೀಟಾಗಿ ನಾವು ಮಾಡಿದ್ರೆ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ಪ್ಲಸ್ ಪಾಯಿಂಟು ಮತ್ತು ಫಿಟ್ಟಿಂಗು ನೀಟಾಗಿ ಬರುತ್ತೆ. ಸೊ ಇವಾಗ ನೋಡಿ, ಇದೇನಿದೆ ನಾಚು ಈ ಶೋಲ್ಡರ್ ಅಟ್ಯಾಚ್ ಹತ್ರ ಕರೆಕ್ಟಾಗಿ ಕೂತ್ಕೊಳ್ಬೇಕು. ಸೊ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಬರ್ತಿದ್ಯಾ ಸ್ಲೀವ್ ಅಂತ. ನೋಡಿ, ಕರೆಕ್ಟ್ ಬರ್ತಿದೆ. ಸೊ ಇವಾಗ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಬರಬೇಕು. ಸೊ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಇಮಿಡಿಯೇಟ್ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು, ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಟರ್ನ್ ಮಾಡಿದಾಗ ನೋಡಿ ಎರಡು ಈ ರೀತಿ ನೇರ ಪ್ಲಸ್ ಪಾಯಿಂಟಲ್ಲಿ ಬರಬೇಕು. ನೋಡಿ, ನಾನು ಇನ್ನೂ ಸ್ಟಿಚ್ ಹಾಕಿಲ್ಲ, ಜಸ್ಟ್ ಚೆಕ್ ಮಾಡ್ತಾ ಇರೋದು. ಈ ರೀತಿ ಪ್ಲಸ್ ಪಾಯಿಂಟ್ ಬರಬೇಕು. ಸೊ ಇನ್ನೊಂದು ಕಡೆ ನಾವು ಇದೇ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಬೇಡ. ಸೊ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಸೈಡು ಅಷ್ಟೇ ನಾವು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಬರ್ತಿದೆಯಾ ಅಂತ. ಸೊ ನೋಡಿ, ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಈ ರೀತಿ ಟರ್ನ್ ಮಾಡಿದಾಗ ಎಕ್ಸಾಕ್ಟು ಪ್ಲಸ್ ಪಾಯಿಂಟ್ ಬರಬೇಕು. ಸೊ ಈ ರೀತಿ ಯಾವಾಗ ಬರುತ್ತೆ, ನಾವು ಸ್ಲೀವ್ ಅಟ್ಯಾಚಿಂದ ಹಿಡಿದು
ಅಂದರೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅಲ್ಲಿಂದ ನಾವು ಗಮನ ಹರಿಸ್ಬೇಕು ಫಿಟ್ಟಿಂಗ್ ಸ್ಟಿಚ್ಚು ನಮಗೆ ನೀಟಾಗಿ ಬರಬೇಕು ಅಂದರೆ. ಕೆಲವ್ರು ಏನು ಮಾಡ್ತೀರಾ, ಎಲ್ಲ ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡ್ಕೊಂಡ್ಬಿಡ್ತೀರಾ, ಲಾಸ್ಟಲ್ಲಿ ಫಿಟ್ಟಿಂಗ್ ಸ್ಟಿಚ್ ಹಾಕೋಣ, ಸೊ ಆವಾಗ ಕೇರ್ ಮಾಡೋದು. ಸೊ ಏನಕ್ಕೆ ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ, ಏನಕ್ಕೆ ಫ್ರಂಟ್ ಬ್ಯಾಕ್ ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ, ಸೊ ಇದೆಲ್ಲ ನೀವು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನೋಡಿಕೊಂಡ್ರೆ ಈಸಿ ಕೆಲಸ. ಸೊ ಈಗ ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ಸೊ ಇವ್ರದ್ದು ಏನು ಮೆಷರ್ಮೆಂಟ್ ಇದೆ, ಸೊ ಆಲ್ರೆಡಿ ನಾವು ಕಟ್ಟಿಂಗಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ, ಕಾಣಿಸ್ತಾ ಇದೆಯಾ ಮಾರ್ಕು. ಸೊ ಇದ್ರ ಮೇಲೆ ನಾವು ಸ್ಟಿಚ್ ಹಾಕಿದ್ರೆ ಫಿಟ್ಟಿಂಗ್ ಸ್ಟಿಚ್ಗೆ ಅಲ್ಲಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ನಾನು ಮಾಡೋದಾದರೆ ಜಸ್ಟ್ ಇದ್ರ ಮೇಲೇ ಸ್ಟಿಚ್ ಹಾಕ್ತಿದ್ದೆ. ಸೊ ಇವಾಗ ನಾನು ನಿಮಗೆ ತೋರಿಸ್ಬೇಕು ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ. ಸೊ ಹಾಗಾಗಿ ಮತ್ತೆ ಮೊದಲಿಂದ ಮಾಡ್ತಾಯಿದ್ದೀನಿ. ಸೊ ಇವ್ರ ಮೆಷರ್ಮೆಂಟ್ ಬಂದು, ಸೊ ಇವರ ತೋಳಿನ ಸುತ್ತಳತೆ ಬಂದು ಫೋಲ್ಡೆಡಲ್ಲಿ ನೋಡಿ, ಈ ರೀತಿ ಹಾಕ್ಕೊಂಡಾಗ ಫೋಲ್ಡೆಡಲ್ಲಿ ಇವ್ರದ್ದು ಬರೋದು 7.5 ಇಂಚು. ಸೊ ನೋಡಿ, ಈ ಕಡೆಯಿಂದ 7.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಚೆಸ್ಟ್ ಮೆಷರ್ಮೆಂಟು ಬಂದು 42 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಇಂಚು. ಸೊ ನೋಡಿ, ನಾನು ಆಲ್ರೆಡಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ, ಸೊ ಆ ಲೈನಿಗೆ ಕರೆಕ್ಟಾಗಿ ಬರ್ತಾಯಿದೆ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 38 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಇಂಚು ಬರುತ್ತೆ. ಸೊ 9.5 ಇಂಚನ್ನ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನೋಡಿ, ಇವಾಗ ನಾನು ನಿಮಗೆ ಇಲ್ಲಿ ಸಪ್ರೇಟ್ ಲೈನ್ ಹಾಕಿ ತೋರಿಸ್ತೀನಿ. ಫಸ್ಟು ನೋಡಿ, ಇಲ್ಲಿಂದ ಈ ಮಾರ್ಕ್ನ ಜಾಯಿನ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಇದು ಈ ಕಡೆ ಹಿಂಗೆ ಬಂದು ನೋಡಿ ಸ್ಟ್ರೈಟ್ ಬರ್ತಾ ಇದೆ, ಯಾವುದೇ ಏರುಪೇರು ಬರ್ತಾ ಇಲ್ಲ. ಮತ್ತು ನಾನು ಕಟ್ಟಿಂಗಲ್ಲಿ ತೋರಿಸಿದ್ದೆ ನಿಮಗೆ ಹಾರ್ಮೋಲ್ ರೌಂಡು. ಸೊ ಕೆಲವ್ರು ಕೇಳ್ತಿದ್ರಿ, ಸೊ ಅಂಥವರಿಗೆ ಸೊ ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮೋಲ್ ರೌಂಡು ಬಂದು ಇವ್ರದ್ದು 9 ಇಂಚು. ಸೊ ಅದು ಕರೆಕ್ಟ್ ಬರ್ತಾ ಇದೆ ನೋಡಿ, ಇಲ್ಲಿಂದ ಚೆಕ್ ಮಾಡ್ಕೊಬೇಕು. ಸೊ ನೋಡಿ, ಕರೆಕ್ಟು ಮ್ಯಾಚ್ ಆಗ್ತಾ ಇದೆ. ಸೊ ಹಾಗೆ ಸ್ಟ್ರೈಟು ಬರ್ತಾ ಇದೆ. ಫಿಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಸ್ಟಿಚ್ ಹಾಕೊಳ್ಳೋಣ. ಇಷ್ಟೇ ಫಿಟ್ಟಿಂಗ್ ಸ್ಟಿಚ್ಚು, ಏನಿಲ್ಲ. ಸೊ ನೋಡಿ, ಪ್ಲಸ್ ಪಾಯಿಂಟ್ ನೋಡಿ ಹೇಗೆ ಬಂದಿದೆ, ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಬಾರ್ಡರ್ ಬಂದಿದೆ. ಸೊ ನೋಡಿ, ನಾನು ಹತ್ತಿರದಿಂದ ತೋರಿಸ್ತೀನಿ ಪ್ಲಸ್ ಪಾಯಿಂಟ್ ಯಾವ ರೀತಿ ಬಂದಿದೆ ಅಂತ. ಸೊ ಜಾಸ್ತಿ ಏನಿಲ್ಲ, ಜಸ್ಟ್ ಮಾರ್ಕ್ ಹಾಕಿದೆ ನೋಡಿ, ಎಡ್ಜ್ವರೆಗೂ ನೋಡಿ ಎಕ್ಸಾಕ್ಟಾಗಿ ಬಂದಿದೆ. ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇನ್ನೊಂದು ಸೈಡ್ದು ತೋರಿಸ್ತೀನಿ ನೋಡಿ. ಸೊ ಈ ಸೈಡ್ ಆದಮೇಲೆ ಸೊ ಇವಾಗ ನಾವೇನು ಮಾಡ್ಕೊಳ್ಬೇಕು ಗೊತ್ತಾ. ಸೊ ನೋಡಿ, ಕೆಲವರು ಈ ಕಡೆ ಲೆಫ್ಟ್ ಹ್ಯಾಂಡಿಂದ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವ್ರಿಗೆ ಬಾಟಮ್ ಸೈಡಿಂದ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತ ನಾನೊಂದು ಐಡಿಯಾ ಕೊಡ್ತೀನಿ. ಸೊ ಬಾಟಮಿಂದ ನಾನು ಸ್ಟಿಚ್ ಮಾಡ್ಕೊಳ್ತೀನಿ, ನನಗೆ ಈಸಿ, ಬಟ್ ನಿಮಗೆಲ್ಲ ಕಷ್ಟ ಆಗಬಾರ್ದು. ಸೊ ಅದಕ್ಕೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಫಸ್ಟು ನೀವು ಮಾರ್ಕ್ ಹಾಕೊಂಬಿಡಿ ನೋಡಿ, ಇಲ್ಲಿಂದ ಅವ್ರದ್ದು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ, ಸೊ 10.5 ಇಂಚು. ಸೊ ನೋಡಿ, 10.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ತೋಳಿನ ಸುತ್ತಳತೆ ಸ್ಲೀವ್ ರೌಂಡು ಸೊ ಬಂದು 7.5 ಇಂಚು. 7.5 ಇಂಚಿಗೆ ಇಲ್ಲಿಂದ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಏನು ಮಾರ್ಕ್ ಹಾಕ್ತೀರಾ, ಸೊ ಇನ್ಸೈಡು ಒಂದು ಅದೇ ಜಾಗದಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಬಿಡಿ, ಇನ್ಸೈಡು ಬರೋ ಥರ. ಸೊ ಅದಾದಮೇಲೆ ಸೊಂಟದ ಸುತ್ತಳತೆ ಬಂದು 9.5 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಇಂಚು ಬರುತ್ತೆ. ಸೊ 9.5 ಇಂಚಿಗೆ ನೀವು ಮಾರ್ಕ್ ಹಾಕ್ಕೊಂಬಿಡಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು, ಸೊ ನೋಡಿ ಇದೆರಡನ್ನೂ ಈ ರೀತಿ ಲೆವೆಲಾಗಿ ಇಟ್ಕೊಳ್ಳಿ. ಲೆವೆಲಾಗಿ ಇಟ್ಕೊಂಡು ಇಲ್ಲಿ ಏನಿದೆ ಮಾರ್ಕು, ಸೊ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಳ್ಳಿ ಈ ಥರ. ಸೊ ಅದಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 2 ಇಂಚಿದೆ. ಸೊ ಈ ಸೈಡು ಅಷ್ಟೇ 2 ಇಂಚಿಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ಗೆ ಏನಿದೆ, ಸೊ 2 ಇಂಚಿಗೆ ನಾನು ಕಟ್ಟಿಂಗಲ್ಲಿ ಏನು ಮಾರ್ಕ್ ಮಾಡ್ತಿದ್ದೆ, ಸೊ ಅದು ಕರೆಕ್ಟಾಗಿದೆ. ಸೊ ಸ್ಲೀವಲ್ಲಿ ಸ್ಲೀವ್ ಮಾರ್ಕ್ ಮಾಡೋವಾಗಲೇ ಈ ಸೈಡ್ ಹಾಕ್ಕೊಂಡಿದ್ವಿ. ಸೊ ಇವಾಗ ಏನು ಮಾಡೋಣ, ಇದನ್ನು ಈ ರೀತಿ ಇಟ್ಕೊಳ್ಳಿ. ಉಲ್ಟಾ ಬ್ಯಾಕ್ ಪಾರ್ಟಿಂದ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಇವಾಗ ನೀವು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀರಾ ಅಲ್ಲೆಲ್ಲ ಬೇಕಾದ್ರೆ ಲೈನ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಹಾಕಿರೋ ಲೈನ್ ಹಾಗೇ ಇದೆ. ಸೊ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈ ರೀತಿ. ಸೊ 2 ಸೈಡು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈಗ ತೆಗೆದು ನೋಡಿದ್ರೆ ನೋಡಿ ಎಕ್ಸಾಕ್ಟು ಪ್ಲಸ್ ಪಾಯಿಂಟು ಬಂದ್ಬಿಡುತ್ತೆ. ಸೊ ಈಗ ಇದನ್ನು ಈ ರೀತಿ ಹಾಕೊಳ್ಳೋಣ. ಸೊ
ಸೊ ಹೆಂಗೆ ನಮ್ಮ ಫಿಟ್ಟಿಂಗ್ ಸ್ಟಿಚ್ ಕರೆಕ್ಟ್ ಬಂದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ಸೊ ಮೆಷರ್ಮೆಂಟ್ ಬ್ಲೌಸ್ ತೊಗೊಳ್ಳೋಣ. ಮೇಯ್ನು ಇದರಲ್ಲಿ ಏನಿದೆ, ಚೆಸ್ಟು, ತೋಳಿನ ಸುತ್ತಳತೆ, ಸೊ ಅದೆಲ್ಲ ನಾನು ಕಟ್ಟಿಂಗ್ ಪಾರ್ಟಲ್ಲಿ ಮೆಷರ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಈ ತೋಳಿನ ಸುತ್ತಳತೆ ಏನಿದೆ ಇದನ್ನು ಈ ರೀತಿ ಹಿಡಿದು ನೋಡಿ, ಎಕ್ಸಾಕ್ಟಾಗಿ ಬರಬೇಕು. ಸೊ ಅದಾದಮೇಲೆ ಆರ್ಮೋಲ್ ರೌಂಡು, ಕೆಲವ್ರು ಕೇಳ್ತೀರಾ ಸ್ವಂತವ್ರಿಗೋಸ್ಕರ ಡೌಟ್ ಕ್ಲಿಯರ್ ಮಾಡೋಕ್ಕೆ. ಆರ್ಮೋಲ್ ರೌಂಡನ್ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಲ್ಲಿ ಸ್ಲೀವ್ ಅಟ್ಯಾಚ್, ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ. ನಾವು ಹಾಕಿರೋ ಸ್ಟಿಚ್ಗೂ ಅದು ಬಂದಿರೋ ಸ್ಟಿಚ್ಗೂ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲ್ ರೌಂಡ್ ಕರೆಕ್ಟಾಗಿದೆ. ಸೊ ಅದಾದಮೇಲೆ ಸೊಂಟದ ಸುತ್ತಳತೆ ಹೇಗೆ ಚೆಕ್ ಮಾಡ್ಕೊಳ್ಳೋದು? ಸೊ ನೋಡಿ, ನಾನು ಬ್ಯಾಕ್ ಪಾರ್ಟಲ್ಲಿ ಇನ್ನೂ ಡಾಟ್ಸ್ ಹಿಡ್ದಿಲ್ಲ. ಸೊ ಡಾಟ್ಸ್ನ ನೋಡಿ ನಾನು ಇವಾಗ ಇಟ್ಕೊಳ್ತೀನಿ. ಸೊ ಇಲ್ಲೇನು ಮಾರ್ಕ್ ಇದೆ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ನಾನು ಬೇಕು ಅಂತಲೇ ಫಿಟ್ಟಿಂಗ್ ಸ್ಟಿಚ್ ಹಾಕೋಕ್ಕೆ, ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಬ್ಯಾಕಲ್ಲಿ ಡಾಟ್ಸ್ ಇಟ್ಕೊಂಡಿಲ್ಲ. ಇಲ್ಲೇನಿದೆ ಎರಡು ಏನು ಫ್ರಂಟ್ ಬ್ಯಾಕ್ ಜಾಯಿನ್ ಆಗಿದೆ, ಸೊ ಅಲ್ಲಿ ಕರೆಕ್ಟಾಗಿ ಇದನ್ನು ಈ ರೀತಿ ಇಟ್ಕೊಂಡು, ಸೊ ಇಲ್ಲಿ ಮಾರ್ಕ್ ಇದೆಯಲ್ಲ ಈ ಸೈಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ನೋಡಿ ಕರೆಕ್ಟು ಮಾರ್ಕ್ ಬಂದುಬಿಡುತ್ತೆ. ಸೊ ಇದೆಷ್ಟು ಲೆಂತ್ ಇದೆ ನೋಡಿಕೊಂಡು, ಸೊ ಅಷ್ಟು ಲೆಂತ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಡಾಟ್ನ ಇಟ್ಕೊಂಬಿಡೋಣ. ಸೊ ನೋಡಿ ಈ ಥರ ಬ್ಯಾಕ್ ಡಾಟ್ಸ್ ಎಲ್ಲ ಆದಮೇಲೆ ಚೆಸ್ಟ್ ಚೆಕ್ ಆಯಿತು, ತೋಳಿನ ಸುತ್ತಳತೆ ಚೆಕ್ ಮಾಡಿದ್ದಾಯಿತು, ಆರ್ಮೋಲ್ ರೌಂಡ್ ಚೆಕ್ ಮಾಡಿದ್ದಾಯಿತು. ವೇಸ್ಟ್ ರೌಂಡ್ನ ಹೇಗೆ ಚೆಕ್ ಮಾಡೋದು ತೋರಿಸ್ತೀನಿ ನೋಡಿ, ಎಕ್ಸಾಕ್ಟಾಗಿ ಗೊತ್ತಾಗ್ಬೇಕು ನಿಮಗೆ. ಸೊ ಬ್ಲೌಸ್ನ ಏನು ರೆಡಿ ಮಾಡ್ಕೊಂಡಿದ್ದೀವಿ ಈ ಥರ ಇಟ್ಕೊಳ್ಳಿ. ಸೊ ನೋಡಿ ಈ ಕಾಜಾಪಟ್ಟಿ ಇದೆಯಲ್ಲ, ಇದು ನೋಡಿ, ನಾನು ಇವಾಗ ಒಂದು ಸ್ವಲ್ಪ ಕಾಜಾಪಟ್ಟಿ ದೊಡ್ಡದು ಮಾಡಿದ್ದೀನಿ, ಇವರು ಒಂದು ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ. ಸೊ ಹಂಗಾಗಿ ಈ ಎಂಡಿಂದ ಎಲ್ಲಿ ಈ ಕಾಜಾಪಟ್ಟಿ ಎಂಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇದನ್ನು ಈ ರೀತಿ ಇಟ್ಕೊಳ್ಳಿ. ನೋಡಿ ಎಕ್ಸಾಕ್ಟಾಗಿ ಬರ್ತಾ ಇದೆ ನೋಡಿ, ಡಾಟ್ಸ್ ಎಲ್ಲ ಸೇಮ್ ಮ್ಯಾಚ್ ಆಗ್ತಾ ಇದೆ. ಹಾಗೆ ನೋಡಿ ಇದು ನೋಡಿ ಈ ರೀತಿ ಇಟ್ಕೊಂಡು ನೀವು ಚೆಕ್ ಮಾಡಿದ್ರೆ ನಿಮಗೆ ಬ್ಲೌಸು ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ. ಸೊ ಸೊಂಟದ ಸುತ್ತಳತೆ, ಅಥವಾ ನೀವು ಬ್ಲೌಸ್ ತೊಗೊಂಡಿಲ್ಲ ಮೆಷರ್ಮೆಂಟಲ್ಲಿ ಅಂದರೆ ನಿಮ್ದು ಏನು ಮೆಷರ್ಮೆಂಟ್ ಇದೆ ಅದನ್ನು ಹಾಕಿ ನೋಡಿ. ಸೊ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟು ನೀವು ಚೆಕ್ಕೆಲ್ಲ ಮಾಡಿಕೊಂಡು ನೀವು ಈ ಥರ ಎಲ್ಲ ರೆಡಿ ಆದಮೇಲೆ ಈ ಕಡೆ ಆ ಕಡೆ ಎಕ್ಸ್ಟ್ರಾ ಸ್ಟಿಚಸ್ ಬೇಕಂದರೆ ಹಾಕ್ಕೊಳ್ಳಿ. ಸೊ ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿದೆ ನಿಮಗೆ ಬೇಡ ಅನಿಸಿದ್ರೆ ಅದನ್ನು ಕಟ್ ಮಾಡಿ ತೆಗಿಬೋದು. ಒಂದು 4 ಸ್ಟಿಚ್ ಹಾಕ್ತೀನಿ ನಾನು. 4 ಸ್ಟಿಚ್ ಹಾಕಿದ್ಮೇಲೆ ಒಂದು ಸ್ವಲ್ಪ 1/4 ಇಂಚಷ್ಟು ಬಟ್ಟೆ ಕಟ್ ಮಾಡಿ ತೆಗಿತೀನಿ. ಸೊ ಇದು ಇವತ್ತಿನ ಟಾಪಿಕ್ಕು, ಫಿಟ್ಟಿಂಗ್ ಸ್ಟಿಚ್ ಬಗ್ಗೆ ತಲೆ ಕೆಡಿಸ್ಕೊಂಡವ್ರಿಗೆ. ಸೊ ಈ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋ ಪಾಯಿಂಟು, ಸ್ಲೀವ್ ಅಟ್ಯಾಚ್ ಮಾಡ್ತಿರಲ್ಲ, ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತಿರಲ್ಲ, ಸೊ ಅಲ್ಲಿಂದನೂ ಕೇರ್ ತೊಗೊಳ್ಬೇಕು, ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಸೊ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಹೀಗೆ 5 ನಿಮಿಷದ ಕೆಲಸ, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫಿಟ್ಟಿಂಗ್ ಸ್ಟಿಚ್ಚು ಭಾಳ ತಲೆ ಕೆಡಿಸ್ಕೊಂಡು ತುಂಬ ಕಮೆಂಟ್ ಹಾಕ್ತೀರಾ. ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು, ಇಲ್ಲಾಂದರೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ. ಯಾಕಂದರೆ ನನಗೆ ಫಿಟ್ಟಿಂಗ್ ಸ್ಟಿಚ್ ಅನ್ನೋದು ಭಾಳ ಈಸಿ, ಕಟ್ಟಿಂಗು ಎಲ್ಲ ನಾನು ಕರೆಕ್ಟಾಗಿ ಮಾಡ್ಕೊಳ್ತೀನಿ. ಸೊ ಈ ಥರ ಎಲ್ಲ ಚೆಕ್ ಮಾಡ್ಕೊಳ್ತೀನಿ, ಅದು 100% ಕರೆಕ್ಟಾಗಿ ಬರುತ್ತೆ. ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಎಲ್ಲೂ ಏರುಪೇರು ಬರಲ್ಲ. ಸೊ ಮೇಯ್ನ್ ಇರೋದು ಕಟ್ಟಿಂಗು. ಹಲ್ಲು ಹಾಳು ಮಾಡಿಬಿಟ್ಟು ನಾವು ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ಪಕ್ಕ ಕೂರಿಸ್ತೀವಿ ಅಂದರೆ ಖಂಡಿತ ಬರಲ್ಲ, ಅದು ಇನ್ನೇನೂ ಆಗುತ್ತೆ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಒಂದು ಕೊಡಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ನನ್ನ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ.